ದೀಪದೆಣ್ಣೆ ಅಂತವಳೆ. ದೀಪದೆಣ್ಣೆ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಣಿಕೆ ಎಲ್ಲ ಕೊಟ್ಬಿಟ್ಟು ಹೊರಡು ಗುಂಡ ಬಂತು ನೋಡಿ. ಇವಾಗ ಬರುತ್ತೆ ನೋಡು. ಸೌಂಡ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಪೀಸ್ಫುಲ್ ಒಂಥರ. ಅದಷ್ಟು ಜೋರಾಗಿ ಸೌಂಡ್ ಬಂದ್ರು ನಿಲ್ಸಿದೀವಿ. ಚೆನ್ನಾಗಿದೆ ಕುದುರೆಮುಖ ರೆಸ್ಟೋರೆಂಟ್ ವೆಜ್ ಅಂಡ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಇದು ಯಾವ ಊರಿಗೆ ಬಂದಿದ್ದೀನಿ ಅಂತಲೂ ಒಂದು ಐಡಿಯಾ ಕೂಡ ಇಲ್ಲ. ಉಡುಪಿಯಿಂದ ಮುಂದೆ ಬಂದಿದ್ದೀವಿ. ಫಸ್ಟ್ ಟೈಮ್ ಅಲ್ವಾ ನಾನು ಕೊರಗಜ್ಜ ಟೆಂಪಲ್ಗೆ ಬಂದಿರೋದು. ಸೊ ಹಾಗಾಗಿ ಇವಾಗ ಎಲ್ಲರೂ ರೆಡಿಯಾಗಿ ಆಯಿತು. 1 ಅವರ್ಗಿಂತ ಜಾಸ್ತಿ ಟೈಮ್ ಆಗೋಗ್ಬಿಟ್ಟಿದೆ. ಸೊ ಇವಾಗ ಹೊರಡಬೇಕು. ಇನ್ನೊಂದು 20 ನಿಮಿಷ ಹೊರಡ್ತೀವಿ. ಸೊ ಬನ್ನಿ ಇವಾಗ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲೆಲ್ಲೆಲ್ಲ ಹೋಗ್ತೀವಿ ಅಂತ ಹೇಳ್ತೀನಿ. ಓಕೆ, ಚೆಕ್ಔಟ್ ಮಾಡೋಕ್ಕೆ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದವ್ರೆ. ನನ್ನ ಮಗ ನೋಡ್ರಿ ಹೆಂಗೆ ಮಲ್ಗೋನೆ. ಈಗ ನನ್ನ ಮಗಳು ರೆಡಿ ಆಗೋಳ. ಏನ್ಸಿನಿ ಇಲ್ಲೋಡಿಲಿ. ಆಲ್ಮೋಸ್ಟ್ ಎಲ್ಲರೂ ರೆಡಿ. ಇವಳು ರೆಡಿ ಆಗ್ಬಿಟ್ಟು ರೀಲ್ಸ್ ನೋಡ್ತಾವಳೆ. ಹಾಯ್ ಮಾಡು. ಇವರು ನನ್ನ ಫ್ರೆಂಡು. ಚಪ್ಪಲ್ ಎಲ್ಲಿ? ಎಲ್ಲಿ? ನಾನು ಧರ್ಮಸ್ಥಳಕ್ಕೆ ಬಂದಾಗ ನನ್ನ ಮಗನ ಮುಡಿ ಓಡ್ಸಕ್ಕೆ ಬಂದಿದ್ನಲ್ಲ, ಆವಾಗ ಇವ್ರ ಜೊತೆನೇ ಬಂದಿದ್ದು. ನಿಮಗೆ ಯಾರೆಲ್ಲ ಧರ್ಮಸ್ಥಳಕ್ಕೆ ವ್ಲಾಗ್ ನೋಡಿದ್ದೀರಾ ಅವ್ರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಆ್ಯಂಡ್ ಅದಾದಮೇಲೆ ಏನಾಯಿತು ಅಂತಲೂ ಗೊತ್ತಿರುತ್ತೆ. ನಾನು ಭಾನುವಾರ ಸೋಮವಾರದಂಗೆ ಮನೆಗೆ ಬಂದಿದ್ದು. ಶುಕ್ರವಾರ ನಮ್ಮ ಅಮ್ಮಂಗೆ ಆಯಿತು. ಸೊ ಅದೇ ನೆನಪು ನನಗೆ, ಅದೇ ನೆನಪು ಬರ್ತಾ ಕಾರಲ್ಲಿ ಬರ್ಬೇಕಾದ್ರೆ ಅದೇ ನೆನ್ಸ್ಕೊಂಡು ಬರ್ತಾ ಇದ್ದೀನಿ ನಾನು ಲಿಟ್ರಲಿ. ನಮ್ಮಪ್ಪನೂ ಅಷ್ಟೇ ಕಳ್ಸೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು. ಆಮೇಲೆ ಇನ್ನೆಲ್ಲಿ ಹೋಗ್ತೀನಿ ಬಿಡಪ್ಪ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿ ಬಂದಿರೋದು. 8 ಗಂಟೆಗೆ 8 ಗಂಟೆ ಅಂತಂದರೆ 9 ಗಂಟೆಗೆ ಹೋಗ್ತೀವಿ, ಚೆಕ್ಔಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಇವಾಗ 10 ಗಂಟೆ ಆಗೋಯ್ತು. ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಅವರೇ. ಮಾರ್ಕೆಟಲ್ಲಿ ಇಳ್ಕೊಂಡು ಏನೇನು ಕಾಣಿಕೆ ಕೊಡಬೇಕು ಅದನ್ನೆಲ್ಲ ತೊಗೊತಾ ಇದ್ವಿ. ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಮನೇಲೇ ಕೂತ್ಕೊಂಡು ಒಂದು ಹರಿಸ್ಕೊಂಡಿದ್ದೆ, ಅದಾಗಿತ್ತು. ಸೊ ಹಾಗಾಗಿ ಕೊರಗಜ್ಜಂಗೆ ಏನೇನೆಲ್ಲ ಸಲ್ಲಿಸ್ಬೇಕು ಅದನ್ನ ತಗೊಂಡ್ವಿ. ಅಲ್ಲ, ಇವಾಗ ನಾವು ಕೊರಗಜ್ಜಗೆ ಎಣ್ಣೆ ತಗೊಳಕ್ ನಿಲ್ಸಿದ್ರೆ ಈ ಹುಡ್ಗಿ ದೀಪದೆಣ್ಣೆ ಅಂತವಳೆ. ದೀಪದೆಣ್ಣೆ ದೇಶ ನಡೀತಾ ಇರೋದೇ ಅದ್ರ ಮೇಲೆ. ಇನ್ನೇನು ನಾವು ಪ್ಲೇಸಿಗೆ ರೀಚ್ ಆಗ್ತಾ ಇದೀವಿ. ವಾತಾವರಣ ನೋಡಿ ಹೇಗಿದೆ. ವಿಡಿಯೋ ಮಾಡಂಗಿಲ್ಲ, ಸೊ ಹಾಗಾಗಿ ಇಲ್ಲಿಂದನೇ ತೋರಿಸ್ಬಿಡ್ತೀನಿ. ಒಳಗಡೆ ವಿಡಿಯೋ ಮಾಡಂಗಿಲ್ಲ, ಅಲೋ ಇಲ್ಲ. ಅದಕ್ಕೋಸ್ಕರ ತುಂಬಾ ಪವರ್ಫುಲ್ ಇದೆ. ಅವರೇ ಅಲ್ಲಿ ಪ್ಲೇಟ್ ಇಟ್ಟಿರ್ತಾರೆ, ಅದ್ರೊಳಗಡೆ ನಮ್ದು ಏನೇನಿರುತ್ತೆ ಅದನ್ನ ಹಾಕಿ ಕೊಡುವಂಥದ್ದು. ಏನಮ್ಮ ಈ ಕಡೆ ಬರ್ರಿ, ಈ ಕಡೆ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಣಿಕೆ ಎಲ್ಲ ಕೊಟ್ಬಿಟ್ಟು ಹೊರಡ್ತಾ ಇದ್ದೀವಿ ಬೇರೆ ಕಡೆ. ನಾವು ಹೋಗಿದ್ದ ಜಾಗ ಇದೆ ನೋಡಿ, ಕಾರ್ಣಿಕಾದ ಶ್ರೀ ಸ್ವಾಮಿ ಕೊರಗಜ್ಜ ದೇವಸ್ಥಾನ. ಇನ್ನು ತುಂಬಾ ಕಡೆ ಇದೆಯಂತೆ. ಇವಾಗ ಟಿಫನ್ ತಿನ್ನಕ್ ಬಂದಿದ್ದೀವಿ. ಇಡ್ಲಿ, ಮಂಗಳೂರು ಬನ್ಸು. ಇಡ್ಲಿ ತಿನ್ನಬೇಕು. ಇಡ್ಲಿ ತಿನ್ನಬೇಕು. ಯಾವುದು ಚೆನ್ನಾಗಿದೆ ಟೇಸ್ಟು, ಹೋಟ್ಲೆಲ್ಲ. ಇವಾಗ ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಕಡೆ ಹೋಗ್ತಾ ಇದೀವಿ. ನನ್ನ ಮಕ್ಕಳಂತೂ ಬೇಜಾನ್ ತೀಟ ಮಾಡ್ತಾವ್ರೆ, ಹಿಡಿಯಕ್ಕೆ ಆಗ್ತಾ ಇಲ್ಲ ಅವ್ರನ್ನ, ಅಷ್ಟು ಟೆನ್ಷನ್ ಕೊಡ್ತಾವ್ರೆ ನನಗೆ. ನನ್ನ ಮಗ ಎಸ್ಪೆಷಲಿ. ನಡೀತೈತೆ ಬಿಟ್ಟೋಗಲ್ಲ ಬಾಮ್ಮ. ಇದು ಉಡುಪಿ ಮೇನ್ ರೋಡಲ್ಲಿ ಇದ್ದೀವಿ. ಚಿನ್ನಿ
ಮಕ್ಳನ್ನೆಲ್ಲ ಆಟ ಆಡ್ಸೋಣ, ಹಂಗೆ ನಮ್ಗು ಬೀಚ್ ನೋಡ್ಬೇಕು ಅಂತ ಆಸೆ ಇರುತ್ತೆ ಅಲ್ವಾ. ಎಷ್ಟೇ ದೊಡ್ಡವರಾದ್ರೂ ನೀರ್ ಮುಂದೆ, ಪ್ರಕೃತಿ ಮುಂದೆ, ಬೀಚ್ ಎಸ್ಪೆಷಲಿ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂನು. ಇದು ಹಾರ್ಬರ್ ಕಡೆಯಿಂದ ಹೊರಡ್ತಾ ಇದೀವಿ ನಾವು. ನನ್ ಮಗ ಅಂತೂ ಅವನೊಬ್ನೇ ಅಷ್ಟು ಅಲ್ಟಿಮೇಟ್ ಆಗಿ ಎಂಜಾಯ್ ಮಾಡಿದ್ದು. ಸೊ ನೋಡ್ತಾ ಇರ್ಬೋದು ನೀವು. ಕೆಲವ್ರಿಗೆ ಗೊತ್ತಿರುತ್ತೆ ಮಂಗಳೂರು, ಮಲ್ಪೆ, ಉಡುಪಿ ಕಡೆಯವ್ರಿಗೆ ನಾವ್ ಯಾವ ಕಡೆ ಹೋಗ್ತಾ ಇದೀವಿ ಅಂತ ಹೇಳಿ. ಸುಮಾರು ಜನ ನನಗೆ ಮೆಸೇಜ್ ಮಾಡಿದ್ರು, ನೀವು ನಮ್ಮ ಊರಿಗೆ ಬರ್ಬೇಕಿತ್ತು, ನಮಗೆ ಕಾಲ್ ಮಾಡ್ಬೇಕಿತ್ತು ಅಂತ ಹೇಳಿ. ವಾಟ್ಸ್ಆಪ್ ಇವಾಗ ಆಂದಿಗೆ ಒಂದು ಬೀಚಿಗೆ ಬಂದಿದ್ದೀವಿ. ಇದು ಯಾವುದೋ ಆಂದಿವೆ ಸಿಕ್ತು, ಸಿಕ್ಕಾಪಟ್ಟೆ ನೋಡ್ಬೋದು. ಸಕ್ಕರೆ ಇದೆ, ಎಷ್ಟು ದೊಡ್ಡ ಅಂತಂದ್ರೆ ಭಯಂಕರ ಇದೆ ಮಾತ್ರ. ವಾವ್ ಗುಂಡ, ಏ ಚೆನ್ನಾಯ್ತಮ್ಮ. ಎಲ್ಲಿ ಎಲ್ಲಿ ಅಲ್ಲ, ಹೋಗ್ಬಾರ್ದು. ಇಲ್ಲೇ ನಿಂತ್ಕೊಳ್ಳೋಣ ಬರ್ರಿ, ಇಲ್ಲೇ ನಿಂತ್ಕೊಂಡು ನೋಡೋಣ. ಕಪ್ಪೆ ಚಿಪ್ಪು ನೋಡ್ರಿ, ಕಪ್ಪೆ ಚಿಪ್ಪು ಎತ್ಕೊ ಚಿನ್ನಿ, ಇದು ಕಪ್ಪೆ ಚಿಪ್ಪು. ನೋಡ್ರಿ ವಾತಾವರಣ ಎಷ್ಟು ಚೆನ್ನಾಗೈತೆ. ಆಟ ಆಡಕ್ ಬಿಡಲ್ಲ ಚಿನ್ನಿ ಅಲ್ಲಿ. ನೋಡಿ ಅವ್ರು ಅಲ್ಲಿ ಕುತ್ಕೊಂಡವ್ರೆ. ಅದು ಒಂದ್ಸಲಿ ಬರುತ್ತೆ, ಒಂದೊಂದ್ಸಲಿ ಬರುತ್ತೆ. ಹಿಂಸೆ ಕೊಟ್ಟಾಕ್ಬಿಟ್ಟಿದ್ರು ನನಗೆ ಪ್ರೀ ವೆಡ್ಡಿಂಗ್ ಅಲ್ಲಿ. ನನಗ್ ಭಯ ಮೊದ್ಲೇ. ಇನ್ನೋಡ್ ಚಿನ್ನಿ, ದಿಯಾ ಇಲ್ಲೋಡಮ್ಮ, ಈ ತರ ಹೆಸರು ಬರೀಬಹುದು. ಜಾಗ ಬಿಡು. ಹಾ, ಎನ್ ಬರಿ. ಎನ್ ಎಸ್ ಎಚ್. ಹೋಯ್ತು ನನ್ನ ಬಟ್ಟೆ ಫುಲ್ಲು ನೆಂದೋಯ್ತು. ಚಪ್ಪಲಿ ಬಿಚ್ಚಬೇಕಾ? ಅಲ್ಲಿ ಹಿಂದಿಗೆ ಬಿಚ್ಬಿಡ್ಬೇಕಾ? ಬರೀಕಾಗಲ್ಲ. ಅದು ಒಂದೊಂದ್ಸಲಿ ಬರುತ್ತೆ, ಒಂದೊಂದ್ಸಲಿ ಬಾಯಿಲೆ. ಸಖತ್ ಫೋರ್ಸಲ್ಲಿ ಬಂತು ನೋಡಿ ಇವಾಗ. ಬೀಚ್ ವೈಬ್ಸೇ ಒಂಥರ ಭಯಂಕರ. ಅದರಲ್ಲೂ ನಾವು ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತಂದ್ರೆ ಒಂದ್ ಅರ್ಧ ದಿವಸ ಇಲ್ಲಿ ಕುತ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗ್ ಅನ್ಸುತ್ತೆ ಅಲ್ವಾ ಅಂತ ನಂಗೆ ಅನ್ನಿಸ್ತಾ ಇತ್ತು ನಿಜವಾಗ್ಲೂನು. ಅಬ್ಬಾ ಎಷ್ಟು ಚೆನ್ನಾಗಿದೆ ಅಂದ್ರೆ ಬೀಚು. ನಾನು ಪ್ರೀ ವೆಡ್ಡಿಂಗ್ ಅಲ್ಲಿ ಬಂದಿದ್ದು. ಅವಾಗ ಪ್ರೀ ವೆಡ್ಡಿಂಗ್ ಅಲ್ಲಿ ಹೆದರ್ಕೊಂತಾ ಇದ್ದೆ, ನಮ್ಮ ಯಜಮಾನ್ರು ಇಟ್ಕೊಂಡಿದ್ರು, ಆದ್ರೂ ಹೆದರ್ಕೊಂತಿದ್ದೆ ನಾನು. ಶಾರ್ಟ್ಸ್ ಎಲ್ಲ ಬೀಚಲ್ಲೇ ಮಾಡಿದ್ದು, ಇಲ್ಲೇ ಎಲ್ಲೋ ಬರುತ್ತೆ ನಾವು ಪ್ರೀ ವೆಡ್ಡಿಂಗ್ ಮಾಡಿದ್ದು. ಸೊ ಅದೆಲ್ಲ ನೆನಪಾಗೋಯ್ತು ನನಗೆ. ಇವಾಗ ಫಸ್ಟ್ ಟೈಮ್ ನನ್ನ ಮಕ್ಕಳು ಬೀಚಸ್ ಎಲ್ಲ ನೋಡ್ತಾ ಇರೋದು. ಅವರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಫೋರ್ಸ್ ಇದೆ. ಬಂತು ನೋಡಿ, ಇವಾಗ ಬರುತ್ತೆ ನೋಡು. ವಾವ್, ಇವಾಗ ಬೇರೆ ಕಡೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಆಯ್ತು, ಟೈಮ್ 12:30. ಕಪ್ಪೆ ಚಿಪ್ಪೆಲ್ಲ ಎತ್ಕೊಂಡವಳ ಅಂತ ತೋರಿಸ್ತಾವಳೆ. ಸರಿ ಹೋಗೋಣ. ಈ ತೆಂಗಿನ ಮರಗಳು ನೋಡಿ ಹೆಂಗೆ ಬಕ್ಕೊಂಡಿದೆ. ಇದೇನ್ ದೇವಸ್ಥಾನ ಗೊತ್ತಿಲ್ಲ. ಇರ್ಚಿನಿ ಸಖತ್ ಪೀಸ್ಫುಲ್ ಆಗೈತೆ. ನಮ್ಮ ಮನೆ ಇಲ್ಲೇ ಇದ್ದಿದ್ರೆ ಇಲ್ಲೇ ಒಂದು ಅರ್ಧ ದಿವಸ ಕುತ್ಕೊಬಿಡ್ತಿದ್ದೆ. ಚೆನ್ನಾಗಿದೆ. ಇವಾಗ ಇಲ್ಲೊಂದು ಹೋಟೆಲಿಗೆ ಬಂದಿದ್ದೀವಿ. ಇಲ್ಲೂ ನೋಡಿ ಹೆಂಗಿದೆ ಅಂತೇಳಿ. ಎಲ್ಲಿ 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 ನನ್ನ ಮಗ ಇದನ್ನ ನೋಡ್ಬಿಟ್ಟು ಫಿಶು ಹೋಗೋಣ ಅಂತವನೆ.
ಇವನು ಯಾವಾಗ ಬಂದಿದ್ದ ಇಲ್ಲಿಗೆ ಅಂತ ನಾನು. ಏನೋ ಇಲ್ಲಿ ಹೋಟೆಲ್ ಅಂತೆ ಕರ್ಕೊಂಡ್ಬಂದವ್ರೆ ನೋಡಿ. ಇದು ಹಟ್ಟು ಇಲ್ಲ ಗಾಳಿ ಹೆಂಗ್ ಬೀಸಾಯ್ತು ಅಲ್ಲಿ ಫಿಶ್ ಆರ್ಡರ್ ಮಾಡಿದ್ವಿ. ಬರೋಕೆ ಒಂದು ಅರ್ಧ ಗಂಟೆ ಆದರೂ ಹಾಗೆ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಷ್ಟು ಚೆನ್ನಾಗಿದೆ ಗೈಸ್ ವಾತಾವರಣ ಅಂತೂ. ಇಲ್ಲೇ ಮನೆ ಮಾಡ್ಕೊಂಡು ಇದ್ಬಿಡ್ಬೋದು ನೋಡಿ. ಕುತ್ಕೊಂಡು ವೇವ್ಸ್ ಸೌಂಡ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಪೀಸ್ಫುಲ್ ಒಂಥರ. ಅದಷ್ಟು ಜೋರಾಗಿ ಸೌಂಡ್ ಬಂದ್ರು ಇಲ್ಲಿ ಕೂತ್ಕೊಂಡೆ ಪೀಸ್ಫುಲ್. ಸಕ್ಕತ್ತಾಗಿದೆ ಮಾತ್ರ. ಆಷಾಢ ಅಲ್ವಾ, ಸೊ ಹಂಗಾಗಿ ಸಿಕ್ಕಾಪಟ್ಟೆ ಫೋರ್ಸ್ ಇದೆ ಅಲೆಗಳು. ಡೇಂಜರ್ ಇದೆ. ಯಾರು ಬರೋದಿದ್ರೆ ನೋಡ್ಕೊಂಡು ಬನ್ನಿ. ದಯವಿಟ್ಟು ಹುಡುಗಾಟ ಆಡಕ್ ಹೋಗ್ಬೇಡಿ ನೀರ್ ಹತ್ರ. ತುಂಬಾ ಇನ್ಸಿಡೆಂಟ್ಸ್ಗಳಾಗಿವೆ, ನಾವು ನೋಡ್ತಾನೆ ಇದೀವಿ. ಎಷ್ಟು ಚಂದನೋ ಇದು ನೋಡಕ್ಕೆ, ಅಷ್ಟೇ ಡೇಂಜರ್ ಪ್ರಕೃತಿ. ಫಿಶ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಫಿಶ್ ನನ್ನ ಫೇವ್ರೇಟು. ಹಾಗೆ ತಿನ್ಕೊಂಡು ಹಾರ್ಬರಲ್ಲಿ ಫಿಶ್ ಏನಾದ್ರು ಸಿಗುತ್ತಾ ಮನೆಗೆ ತಗೊಂಡೋಗಕ್ಕೆ ಅಂತ ನೋಡ್ತಾ ಇದ್ವಿ. ಬಟ್ ಕ್ಲೋಸ್ ಆಗಿತ್ತಂತೆ. ಮಳೆ ಸೀಸನ್ ಒಂದು, ಮತ್ತೆ ತುಂಬಾ ಅಲೆಗಳ ಫೋರ್ಸ್ ಜಾಸ್ತಿ ಇರುತ್ತಲ್ಲ, ಹಂಗಾಗಿ ಬೋಟ್ನ ಯಾವುದೇ ಕಾರಣಕ್ಕೂ ಫಿಶಿಂಗ್ ಬಿಡಲ್ಲಂತೆ. ಸೊ ಹಂಗಾಗಿ ಸುಮ್ಮನೆ ನೋಡ್ತಾ ಇದ್ವಿ. ಗೈಸ್ ಇವಾಗ ಟೈಮ್ ಬಂದು 6 ಗಂಟೆ. ಇಲ್ಲಿ ಊಟ ಮಾಡಿಕೊಂಡು ಒಂದೇ ಸಲ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿ ನಿಲ್ಸಿದ್ದೀವಿ. ಚೆನ್ನಾಗಿದೆ ಕುದುರೆಮುಖ ರೆಸ್ಟೋರೆಂಟ್, ವೆಜ್ ಆ್ಯಂಡ್ ನಾನ್ ವೆಜ್ಜು. ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾನೆ ಇದೆ. ನನ್ನ ಮಕ್ಕಳಂತೂ ಕಿರಿಕಿರಿ, ಒಂದು ಕಡೆ ನಿದ್ದೆ ಒಂದು ಕಡೆ ಕಿರಿಕಿರಿ. ಸೊ ಬನ್ನಿ ಇವಾಗ ನಾನ್ ವೆಜ್ ಆರ್ಡರ್ ಮಾಡಿದ್ದೀವಿ. ನೋಡಿ ಇಲ್ಲಿ ವ್ಯೂ. ಇದೇನು ಕೊಚ್ಚ ನೀರು, ಇದ್ರ ನೀರು. ವ್ಯೂ ನೋಡಿ ಹೋಟೆಲ್ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ. ನಾವು ಅಲ್ಲಿ ಕುತ್ಕೊಂಡಿದ್ದೀವಿ, ಆರ್ಡರ್ ಮಾಡಿದ್ದೀವಿ, ಇನ್ನೂ ಬರಬೇಕು. ಈ ಥರ ಇದ್ದರೆ ಇಲ್ಲೇ ಇದ್ಬಿಡ್ಬೋದು ಆರಾಮಾಗಿ. ಚೆನ್ನಾಗಿದೆ. ಅದು ಅಕ್ಕಿ ರೊಟ್ಟಿ ಪರೋಟ. ಏನ ಲೈಟಾ ಫ್ಯಾನಾ? ಲೈಟ್ ಅಂತ ಯಾಕ್ರಟ? ಲೈಟ್ ಅಂತ ಯಾಕ್ರಿ ಅವನಿಗೆ? ಸಾಕೆನಾ? ಗೈಸ್ ಇವಾಗ ಟೈಮ್ ಬಂದು ಒಂದು 8 ಗಂಟೆ ಭಾನುವಾರ. ನಿನ್ನೆ ನೈಟು ಬೆಂಗಳೂರಿಗೆ ಹೋಗಬೇಕು ಅಂತ ಹೊರಟ್ವಿ. ಬಟ್ ತುಂಬ ಫಾಗ್ ಇತ್ತು ಮತ್ತು ಎಲ್ರಿಗೂ ನಿದ್ದೆ ಬಂದಿತ್ತು. ಪಾಪ ಅವರು ಡ್ರೈವ್ ಮಾಡಬೇಕು ಅಂದರೆ ತುಂಬ ನಿದ್ದೆ ಬರ್ತಾಯಿತ್ತು ಅಂದ್ಬಿಟ್ಟು ಸೈಡ್ಗೆ ಹಾಕಿ ರೂಮ್ ಮಾಡಿ ಇವಾಗ ಎದ್ದು ಫ್ರೆಶ್ನಪ್ ಆಗಿ ಹೋಗ್ತಾ ಇದ್ದೀವಿ. ಕಾಫಿ ಕುಡಿಯೋಕ್ಕೆ ಇಲ್ಲಿ ನಿಲ್ಲಿಸಿದ್ದೀವಿ. ನನ್ನ ಮಗನಿಗೆ ಹಾಲು ಕೊಡಬೇಕಲ್ಲ, ಹಂಗೆ ಕುಡ್ಕೊಂಡು ಹೋಗೋದು. ಇವಾಗ ಹತ್ತತ್ರ ಇಲ್ಲಿ ಬೇಲೂರಿಂದ ಬಿಟ್ಟಿದ್ವಿ ಅನಿಸುತ್ತೆ. ನೋಡಿ ನನ್ನ ಮಗನಿಗೆ ಹಿಂಗೆ ಹಾಲು ಹಾಕ್ಸ್ಕೊಳ್ಳೋದು, ಬಾಟ್ಲಲ್ಲಿ ಕುಡಿಯೋಕ್ಕೆ ಕೊಡೋದು. ಅವನು ಊಟ ಅಂತ ಸೇರ್ತಾನೆ ಇಲ್ಲ ಅವನಿಗೆ. ಮನೆಗೆ ಹೋಗೋವರೆಗೂ ಅವ್ನು ಹಿಂಗೇನೆ. ಕುಡ್ಕಶಿನಿ ನೀನು ಬೇಗ, ವೆಯ್ಟ್ ಮಾಡ್ತವ್ರೆ. ನೋಡಿದ್ರಲ್ಲ ಎಲ್ಲೆಲ್ಲಿ ಹೋದ್ವಿ, ಏನೇನಾಯ್ತು ಅಂತ. ಇನ್ನೂ ಒಂದು ದಿವಸ ಎಕ್ಸ್ಟೆಂಡ್ ಮಾಡ್ಬೋದಾಗಿತ್ತು, ಬಟ್ ನನ್ನ ಮಗಳಿಗೆ ಟೆಸ್ಟ್ ಇದ್ದಿದ್ದ ಕಾರಣ ಬೇಡ ಅಂತ ಹೇಳಿ 1 ಡೇಗೆ ಹೊರಟು ಬಂದ್ವಿ. ಈ ವ್ಲಾಗ್ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.